ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಮತ್ತು ಮಂತ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಟ್ರಾನ್ಸ್ ಫ್ಯಾಟ್ ಕುರಿತಾದಂತಹ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಮೇಲಿನ ಯಾವುದೂ ಅಲ್ಲ ಅನ್ನುವುದಾಗಿದೆ. ಸೊ ಅಂದರೆ ಈ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಟ್ರಾನ್ಸ್ ಫ್ಯಾಟ್ಗೆ ಕುರಿತಾದಂತಹ ರಾಂಗ್ ಆದಂತಹ ಸ್ಟೇಟ್ಮೆಂಟ್ಗಳಾಗಿವೆ, ತಪ್ಪಾದಂತಹ ಹೇಳಿಕೆಗಳಾಗಿವೆ ಅಂತ ಆನ್ಸರ್ ಆಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಯಾವ ರೀತಿ ಈ ಟ್ರಾನ್ಸ್ ಫ್ಯಾಟ್ ಕುರಿತಾದಂತಹ ಹೇಳಿಕೆಗಳು ತಪ್ಪಾಗಿವೆ ಅಂತ ತಿಳಿದುಕೊಳ್ಳೋಣ. ಮೊದಲನೇ ಸ್ಟೇಟ್ಮೆಂಟ್ ಹೇಳುವ ಪ್ರಕಾರ ಈ ಟ್ರಾನ್ಸ್ ಫ್ಯಾಟ್ ಸಸ್ಯಜನ್ಯ ಎಣ್ಣೆಯಿಂದ ಉತ್ಪಾದನೆಯಾಗುವಂತಹ ಒಂದು ಆರೋಗ್ಯಕರವಾದಂತಹ ಅಂಶವಾಗಿದೆ ಅಂತ ಇದೆ. ಸೊ ಆದರೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂತಂದರೆ ಈ ಟ್ರಾನ್ಸ್ ಫ್ಯಾಟ್ ಸಸ್ಯಜನ್ಯ ಎಣ್ಣೆಯಿಂದ ಉತ್ಪಾದನೆ ಆದರೂ ಕೂಡ ಇದು ಸಾಕಷ್ಟು ಅನಾರೋಗ್ಯಕರವಾದಂತಹ ಅಥವಾ ಆರೋಗ್ಯಕರ ಅಲ್ಲದಂತಹ ಒಂದು ಅಂಶವಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ಆಪ್ಷನ್ 1 ಸ್ಟೇಟ್ಮೆಂಟ್ 1 ರಾಂಗ್ ಆಗುತ್ತೆ. ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟ್ ನೋಡೋ ಪ್ರಕಾರ ಈ ಭಾಗಶಃ ಹೈಡ್ರೋಜನೀಕರಿಸಿದಂತಹ ತೈಲ, ಪಾರ್ಷಿಯಲಿ ಹೈಡ್ರೋಜನೇಟೆಡ್ ಆಯಿಲ್ ಅಂತ ಏನು ಕರಿತೇವೆ, ಈ ಟ್ರಾನ್ಸ್ ಫ್ಯಾಟ್ ಅಂದರೆ ಮುಖ್ಯವಾಗಿ ಸಸ್ಯಜನ್ಯ ಎಣ್ಣೆಯಲ್ಲಿ ಈ ಹೈಡ್ರೋಜನನ್ನು ಸೇರಿಸುವುದರೊಂದಿಗೆ ಈ ಒಂದು ಭಾಗಶಃ ಹೈಡ್ರೋಜನೀಕರಿಸಿದ ತೈಲ ಉತ್ಪಾದನೆಯಾಗುತ್ತದೆ. ಸೊ ಈ ಒಂದು ತೈಲದಲ್ಲಿ, ಸಸ್ಯಜನ್ಯ ತೈಲದಲ್ಲಿ ಈ ಒಂದು ಆಹಾರದ ಶೆಲ್ಫ್ ಲೈಫನ್ನು ಅಥವಾ ಆ ಒಂದು ಕೆಡುವಂತಹ ಆಹಾರ ಕೆಟ್ಟು ಹೋಗುವಂತಹ ಒಂದು ಅವಧಿಯನ್ನು ಹೆಚ್ಚು ಮಾಡುವಂತಹ ಒಂದು ಕಾರಣಕ್ಕಾಗಿ ಈ ಪಾರ್ಷಿಯಲಿ ಹೈಡ್ರೋಜನೇಟೆಡ್ ತೈಲವನ್ನು ಉಪಯೋಗಿಸಲಾಗುತ್ತದೆ. ಸೊ ಹೀಗಾಗಿ ಇದು ಆರೋಗ್ಯಕರವಾದಂತಹ ಒಂದು ಅಂಶ ಆಗಿರುವುದಿಲ್ಲ ಟ್ರಾನ್ಸ್ ಫ್ಯಾಟ್. ಸೊ ನೆನ್ಪಿಟ್ಕೊಳ್ಳಿ. ಸೊ ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ ಫುಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯಿಂದ 2022ರಲ್ಲಿ ಎಲ್ಲ ರೀತಿಯ ಟ್ರಾನ್ಸ್ ಫ್ಯಾಟ್ ಹೊಂದಿದಂತಹ ಆಹಾರ ಉತ್ಪನ್ನಗಳನ್ನು ನಿಷೇಧಿಸಲಾಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಸೊ ಯಾಕಂತಂದರೆ ಈ ರೀತಿಯಾದಂತಹ ಯಾವುದೇ ಕ್ರಮಗಳನ್ನು ಈ FSSAI ಅನ್ನುವ ಸಂಸ್ಥೆಯಿಂದ ತೆಗೆದುಕೊಳ್ಳದೆ ಹೋದರೂ ಕೂಡ ಈ ಟ್ರಾನ್ಸ್ ಫ್ಯಾಟ್ ನಿಯಂತ್ರಣ ಮಾಡುವಂತಹ ಉದ್ದೇಶದಿಂದ ಈ ಪ್ಯಾಕೇಜ್ ಮಾಡಲಾದಂತಹ ಎಲ್ಲ ಉತ್ಪನ್ನಗಳ ಮೇಲೂ ಕೂಡ ಅವುಗಳ ಒಂದು ಪ್ಯಾಕೇಜ್ಗಳ ಮೇಲೆ ಅಥವಾ ಒಂದು ಕವರ್ಗಳ ಮೇಲೆ ಕಂಪಲ್ಸರಿಯಾಗಿ ಅದರ ಮೇಲಿನ ಒಂದು ಟ್ರಾನ್ಸ್ ಫ್ಯಾಟ್ ಕಂಟೆಂಟನ್ನು ಎಷ್ಟಿದೆ ಅಂತ ಮೆನ್ಷನ್ ಮಾಡುವುದನ್ನು ಕಂಪಲ್ಸರಿ ಮಾಡಿದೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಉತ್ಪನ್ನಗಳಿಗೆ ಆ ಟ್ರಾನ್ಸ್ ಫ್ಯಾಟನ್ನು ಹೊಂದಿಲ್ಲದೇ ಇರುವಂಥ ಉತ್ಪನ್ನಗಳಿಗೆ ಟ್ರಾನ್ಸ್ ಫ್ಯಾಟ್ ಫ್ರೀ ಲೋಗೋವನ್ನು ಅಳವಡಿಸುವಂತೆ ಈ ಒಂದು FSSAI ಅನ್ನುವ ಸಂಸ್ಥೆಯಿಂದ ಸೂಚಿಸಲಾಗಿದೆ. ಸೊ ಹೀಗಾಗಿ ಈ ಮೇಲಿನ 3 ಸ್ಟೇಟ್ಮೆಂಟ್ಗಳು ರಾಂಗ್ ಆಗಿರುವುದರಿಂದ ಈ 4ನೇ ಸ್ಟೇಟ್ಮೆಂಟ್ ಮೇಲಿನ ಯಾವುದೂ ಅಲ್ಲ ಅನ್ನುವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತದೆ. ಸೊ ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇರಿ. ಆನ್ಸರ್ಗಳನ್ನು ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಕರೆಕ್ಟಾಗಿ ಕ್ವಶನ್ ಮತ್ತು ಸ್ಟೇಟ್ಮೆಂಟ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ನ್ಯೂಸ್ನಲ್ಲಿ ನೀವೆಲ್ಲ ಓದಿರಬಹುದು, H1B ಮತ್ತು L1 ಅನ್ನುವ ಈ ವೀಸಾ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜರ್ಮನಿ, ಆಪ್ಷನ್ 2 ಕೆನಡಾ, ಆಪ್ಷನ್ 3 USA ಅಥವಾ ಆಪ್ಷನ್ 4 ಯುಕ್ರೇನ್ ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. H1B ಮತ್ತು L1 ವೀಸಾ ಯಾವ ದೇಶಕ್ಕೆ ಸಂಬಂಧಪಟ್ಟಂತಹ ವೀಸಾಗಳಾಗಿವೆ ಅಂತ ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆದಂಥ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ರಕ್ತ ಹೆಪ್ಪುಗಟ್ಟುವಂತಹ ಪ್ರೋಟೀನ್ಗಳ ಒಂದು ಸಂಶ್ಲೇಷಣೆಗೆ ಈ ಕೆಳಗಿನ ಯಾವ ವಿಟಮಿನ್ನ ಅಗತ್ಯವಿದೆ ಅಂತ ಪ್ರಶ್ನೆ ಇದೆ. ಯಾವ ವಿಟಮಿನ್ ಅಂತ ಹೇಳಬೇಕಾಗಿದೆ. ಆಪ್ಷನ್ 1 ವಿಟಮಿನ್ ಬಿ, ಆಪ್ಷನ್ 2 ವಿಟಮಿನ್ ಇ, ಆಪ್ಷನ್ 3 ವಿಟಮಿನ್ ಕೆ ಅಥವಾ ಆಪ್ಷನ್ 4 ವಿಟಮಿನ್ ಸಿ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ವಿಟಮಿನ್ ಕೆ. ಇದು ಮುಖ್ಯವಾಗಿ ರಕ್ತ ಹೆಪ್ಪುಗಟ್ಟುವಂತಹ ಪ್ರೋಟೀನ್ಗಳ ಸಂಶ್ಲೇಷಣೆ ಮಾಡುವಂತಹ ಒಂದು ವಿಟಮಿನ್ ಆಗಿದೆ. ಆಪ್ಷನ್ 3 ವಿಟಮಿನ್ ಕೆ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ,
ಇತ್ತೀಚೆಗೆ ಕೆನಡಾದ ಸಂಶೋಧಕರಿಂದ ಈ ವಿಟಮಿನ್ ಕೆ ಯಾವ ರೀತಿಯಾಗಿ ಮಧುಮೇಹವನ್ನು ಹೊಂದಿದಂತಹ ರೋಗಿಗಳಿಗೆ ಈ ಮಧುಮೇಹವನ್ನು ಅಥವಾ ಡಯಾಬಿಟೀಸನ್ನು ತಡೆಯುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುತ್ತದೆ ಅಂತ ಒಂದು ಸಂಶೋಧನೆಯನ್ನು ಮಾಡಲಾಗಿದೆ. ಸೊ ಹೀಗಾಗಿ ಈ ವಿಟಮಿನ್ ಕೆ ನ್ಯೂಸ್ನಲ್ಲಿರೋದರಿಂದ ಈ ಸ್ಟ್ಯಾಟಿಕ್ ಪಾರ್ಟ್ಗೆ ಸಂಬಂಧಪಟ್ಟಂತಹ, ಅಂದರೆ ನೀವು ಸಾಮಾನ್ಯ ವಿಜ್ಞಾನದಲ್ಲಿ ಕಲಿತಂತಹ, ಬಯೋಲಾಜಿಯಲ್ಲಿ ಕಲಿತಂತಹ ಈ ಒಂದು ವಿಟಮಿನ್ ಕೆ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಮಾನವನ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಮೂಳೆಯ ಬೆಳವಣಿಗೆ, ಹೃದಯದ ಆರೋಗ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹ ಈ ಪ್ರೊಂಥ್ರೋಬಿನ್ ಅನ್ನುವ ಒಂದು ಅಂಶವನ್ನು, ಪ್ರೋಟೀನಿನ ಅಂಶವನ್ನು ಉತ್ಪಾದನೆ ಮಾಡುವುದಕ್ಕೆ ಈ ವಿಟಮಿನ್ ಕೆ ಮಾನವನ ದೇಹಕ್ಕೆ ಅಗತ್ಯವಾದಂತಹ ಒಂದು ವಿಟಮಿನ್ ಆಗಿದೆ. ಸೊ ಹೀಗಾಗಿ ಈ ಒಂದು ವಿಟಮಿನ್ ಕೆ ಕೊರತೆ ಇರುವಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಈ ರಕ್ತ ಹೆಪ್ಪುಗಟ್ಟುವಿಕೆಯ ಕೊರತೆ ಮತ್ತು ಮೂಳೆಗಳ ಒಂದು ದುರ್ಬಲತೆ ಮತ್ತು ಹೃದಯದ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಮಾನವನು ಅಥವಾ ಆ ಒಂದು ವ್ಯಕ್ತಿ ಎದುರಿಸಬೇಕಾಗುತ್ತದೆ. ಸೊ ಹೀಗಾಗಿ ವಿಟಮಿನ್ ಕೆ ಕುರಿತಾದಂತಹ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ನಮ್ಮ ಮಾನವನ ಅಥವಾ ಜೀವಿಗಳ ಜೀವಕೋಶದಲ್ಲಿನ ಮೈಟೋಕಾಂಡ್ರಿಯಾ ಅಂತ ನೀವು ಓದಿರ್ತೀರಿ ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ. ಸೊ ಈ ಮೈಟೋಕಾಂಡ್ರಿಯಾವನ್ನು ಶಕ್ತಿ ಕೇಂದ್ರ ಅಂತ ಕೂಡ ಕರೆಯಲಾಗುತ್ತದೆ. ಜೀವಕೋಶದಲ್ಲಿರುವಂತಹ ಈ ಮೈಟೋಕಾಂಡ್ರಿಯಾಗಳನ್ನು ಏನಂತ ಕರೀತಾರೆ ಅಂದರೆ ಶಕ್ತಿ ಕೇಂದ್ರಗಳು ಅಂತ ಕರೆಯಲಾಗುತ್ತದೆ. ಸೊ ಈ ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿಯ ಉತ್ಪಾದನೆಗೆ ಸಹಕಾರಿ ಮಾಡುವಂತಹ ವಿಟಮಿನ್ ಕೂಡ ಈ ವಿಟಮಿನ್ ಕೆ ಆಗಿ ಗುರುತಿಸಿಕೊಳ್ಳುತ್ತದೆ. ಈ ವಿಟಮಿನ್ ಕೆ ಅನ್ನು ಫಿಲೋಕ್ವಿನೋನ್ ಅನ್ನುವ ಇನ್ನೊಂದು ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಫಿಲೋಕ್ವಿನೋನ್ ಅನ್ನುವ ಇನ್ನೊಂದು ಹೆಸರಿನಿಂದ ವಿಟಮಿನ್ ಕೆ ಅನ್ನು ಗುರುತಿಸಲಾಗುತ್ತದೆ. ಇದು ನೀರಿನಲ್ಲಿ ಕರಗದೇ ಇರುವಂತಹ ವಿಟಮಿನ್ ಆಗಿದ್ದು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ ಆಗಿ ಈ ಒಂದು ವಿಟಮಿನ್ ಕೆ ಗುರುತಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಮಾನವನ ದೇಹದ ಯಕೃತ್ತು, ಮೆದುಳು, ಹೃದಯ, ಮೇದೋಜೀರಕ ಗ್ರಂಥಿ, ಮೂಳೆ ಸೇರಿದಂತೆ ಸಾಕಷ್ಟು ಇತರ ಭಾಗಗಳಲ್ಲೂ ಕೂಡ ಈ ಒಂದು ವಿಟಮಿನ್ ಕೆ ಅನ್ನು ಗುರುತಿಸಬಹುದಾಗಿದೆ. ಸಾಕಷ್ಟು ವಿಟಮಿನ್ ಕೆ ಅನ್ನು ಜನರು ತಮ್ಮ ದಿನನಿತ್ಯದ ಆಹಾರದಲ್ಲಿ ಸೇವಿಸುವುದು ಸಾಮಾನ್ಯವಾಗಿದ್ದು, ಮುಖ್ಯವಾಗಿ ನಾವು ಸೇವಿಸುವಂತಹ ಪಾಲಕ್ ಆಗಿರ್ಬೋದು, ಪಾರ್ಸ್ಲಿ ಆಗಿರ್ಬೋದು, ಕೋಸುಗಡ್ಡೆ, ಎಲೆಕೋಸು, ಕೇಲ್, ಬ್ರಸೆಲ್ ಮೊಗ್ಗುಗಳು, ಗಾಢ ಹಸಿರು ಎಲೆಗಳನ್ನು ಹೊಂದಿದಂತಹ ಆಹಾರ ಪದಾರ್ಥಗಳಲ್ಲಿ, ತರಕಾರಿಗಳಲ್ಲಿ ಈ ವಿಟಮಿನ್ ಕೆ ಸಮೃದ್ಧವಾಗಿ ಇರುತ್ತದೆ. ಅಷ್ಟೇ ಅಲ್ಲದೆ ಈ ಅವಕಾಡೋ ಅನ್ನುವ ಹಣ್ಣು, ಕಿವಿ ಹಣ್ಣು, ಸಸ್ಯಜನ್ಯ ಎಣ್ಣೆಗಳು ಮತ್ತು ಹುದುಗಿಸಿದ ಆಹಾರಗಳು ಅಥವಾ ಫರ್ಮೆಂಟೇಷನ್ ಆದಂತಹ ಫುಡ್ಸ್ ಅಂತ ಏನು ಕರಿತೇವೆ, ಫರ್ಮೆಂಟೆಡ್ ಫುಡ್ ಅಂತ. ಸೊ ಸಾಮಾನ್ಯವಾಗಿ ಮೊಸರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಮತ್ತು ಈ ನಾವು ಟಿಫಿನ್ ಮಾಡುವಂತಹ ದೋಸೆ ಮತ್ತು ಇಡ್ಲಿ, ಈ ರೀತಿಯಾದಂತಹ ಆಹಾರ ಪದಾರ್ಥಗಳಲ್ಲೂ ಕೂಡ ವಿಟಮಿನ್ ಕೆ ಸಾಕಷ್ಟು ಹೆಚ್ಚಿನ ರೂಪದಲ್ಲಿ ಇರುತ್ತದೆ. ಅಷ್ಟೇ ಅಲ್ಲದೆ ಚೀಸ್ಗಳಲ್ಲೂ ಕೂಡ ಉತ್ತಮ ವ್ಯಾಲ್ಯೂವನ್ನು ಹೊಂದಿದಂತಹ ಈ ವಿಟಮಿನ್ ಕೆ ಹೊಂದಿರುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ವಿಟಮಿನ್ ಕೆ. ಸೊ ನೆನ್ಪಿಟ್ಕೊಳ್ಳಿ, ವಿಟಮಿನ್ ಕೆಯಿಂದ ಬರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಏನು ಅಂತಂದರೆ ಈ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಸಮಸ್ಯೆ, ಮೂಳೆಯ ದುರ್ಬಲತೆ ಮತ್ತು ಈ ಒಂದು ಹೃದಯದ ಸಮಸ್ಯೆಗಳನ್ನು ಕೂಡ ವಿಟಮಿನ್ ಕೆ ಕೊರತೆ ಇರುವಂತಹ ವ್ಯಕ್ತಿ ಎದುರಿಸಬೇಕಾಗುತ್ತೆ. ಸೊ ಈ ಒಂದು ಮೇಲೆ ತಿಳಿಸಲಾದಂತಹ ಆಹಾರ ಪದಾರ್ಥಗಳನ್ನು ಸಮೃದ್ಧವಾಗಿ ಸೇವಿಸುವುದರಿಂದ ಈ ವಿಟಮಿನ್ ಕೆಯ ಒಂದು ಪೂರೈಕೆಯನ್ನು ನಾವು ನಮ್ಮ ದೇಹಕ್ಕೆ ಮಾಡಬಹುದಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಸಾಗರ್ ಪರಿಕ್ರಮ ಅನ್ನುವ ಕಾರ್ಯಕ್ರಮವನ್ನು, ಅದರ ಮೊದಲ ಹಂತವನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಇದೆ. ಸಾಗರ್ ಪರಿಕ್ರಮ ಅನ್ನುವ ಕಾರ್ಯಕ್ರಮ. ಸೊ ಆಪ್ಷನ್ಗಳಲ್ಲಿ 2018, 2020, 2022 ಅಥವಾ ಆಪ್ಷನ್ 4 2023 ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. 2022ನೇ ಇಸವಿಯಲ್ಲಿ ಕೇಂದ್ರ ಸರ್ಕಾರದಿಂದ ಈ ಸಾಗರ್ ಪರಿಕ್ರಮ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಈ ಸಾಗರ್ ಪರಿಕ್ರಮ ಇನಿಷಿಯೇಟಿವ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದಿಂದ ಈ ಸಾಗರ್ ಪರಿಕ್ರಮ ಅನ್ನುವ ಇನಿಷಿಯೇಟಿವ್ನ 5ನೇ ಹಂತವನ್ನು ಪ್ರಾರಂಭ ಮಾಡುವುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ನಮ್ಮ ಭಾರತದ ಸ್ವತಂತ್ರೋತ್ಸವದ 75ನೇ ವರ್ಷಗಳ ಒಂದು ಸಂದರ್ಭದಲ್ಲಿ, 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವ್ ಈ ಒಂದು ವರ್ಷದ ಆಚರಣೆಯ ಸಂದರ್ಭದಲ್ಲಿ ಇನಿಷಿಯೇಟ್ ಮಾಡಲಾದಂತಹ ಒಂದು
ಇನಿಷಿಯೇಟಿವ್ ಅಥವಾ ಉಪಕ್ರಮ ಈ ಸಾಗರ್ ಪರಿಕ್ರಮ ಅನ್ನುವ ಉಪಕ್ರಮವಾಗಿದೆ. ಮುಖ್ಯವಾಗಿ ಈ ಮೀನುಗಾರಿಕೆಯಲ್ಲಿ ತೊಡಗಿದಂತಹ ಮೀನುಗಾರರು, ಮೀನು ಕೃಷಿ ಮಾಡುವಂತಹ ವ್ಯಕ್ತಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇತರ ಪಾಲುದಾರರ ಒಂದು ಸಮಗ್ರತೆಯನ್ನು ಅಥವಾ ಅವರ ಒಗ್ಗಟ್ಟನ್ನು ಪ್ರದರ್ಶಿಸುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತದ ಕರಾವಳಿ ಪ್ರದೇಶದ ಒಂದು ಸಮುದ್ರದಲ್ಲಿ ಒಂದು ಅಭಿವೃದ್ಧಿಯನ್ನು ತರುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖವಾದ ಜರ್ನಿಯಾಗಿ ಈ ಸಾಗರ್ ಪರಿಕ್ರಮ ಅನ್ನುವ ಇನಿಷಿಯೇಟಿವನ್ನು 2022ರಲ್ಲಿ ಮೊದಲ ಹಂತವನ್ನು ಪ್ರಾರಂಭ ಮಾಡಲಾಗಿತ್ತು. ಈ ಒಂದು ಉಪಕ್ರಮದಿಂದ ರಾಷ್ಟ್ರದ ಆಹಾರ ಭದ್ರತೆಗೆ ಈ ಸಮುದ್ರ ಮೀನುಗಾರಿಕೆಯ ಸಂಪನ್ಮೂಲಗಳ ಬಳಕೆ ಮಾಡುವುದು, ಕರಾವಳಿ ಮೀನುಗಾರರ ಸಮುದಾಯಗಳ ಜೀವನೋಪಾಯವನ್ನು ಸುಭದ್ರಗೊಳಿಸುವುದು, ಅಷ್ಟೇ ಅಲ್ಲದೆ ಈ ಒಂದು ಪರಿಸರ ವ್ಯವಸ್ಥೆಯ ರಕ್ಷಣೆಯ ನಡುವಿನ ಒಂದು ಸುಸ್ಥಿರ ಸಮತೋಲನವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಮುಖ್ಯವಾಗಿ ಈ ಸಾಗರ್ ಪರಿಕ್ರಮ ಅನ್ನುವ ಯೋಜನೆ ಫೋಕಸನ್ನು ಮಾಡ್ತಾ ಇದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಒಂದು ಸಾಗರ್ ಪರಿಕ್ರಮ ಅನ್ನುವ ಯೋಜನೆಯನ್ನು ಅಥವಾ ಈ ಒಂದು ಪ್ರೋಗ್ರಾಮನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ ಅಥವಾ ಸಚಿವಾಲಯ ಯಾವುದು ಅಂತಂದರೆ ನಮ್ಮ ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಆಗಿದೆ. ಇದರ ಮೊದಲ ಹಂತವನ್ನು ಮಾರ್ಚ್ 2022ರಲ್ಲಿ ಗುಜರಾತ್ನ ಮಾಂಡವಿಯಿಂದ ಪ್ರಾರಂಭ ಮಾಡಲಾಗಿತ್ತು. ಅಂದರೆ ಪರಿಕ್ರಮ ಅಂದರೆ ಇದು ಜರ್ನಿ ಅಂತ ಆಗುತ್ತೆ. ಸೊ ಮಾಂಡವಿಯಿಂದ ಮಾರ್ಚ್ 6ರವರೆಗೆ ಗುಜರಾತ್ನ ಪೋರ್ಬಂದರ್ವರೆಗೆ ಈ ಮೊದಲ ಹಂತದ ಸಾಗರ್ ಪರಿಕ್ರಮ ಅನ್ನುವ ಒಂದು ಜರ್ನಿಯನ್ನು ಅಥವಾ ಪ್ರಯಾಣವನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಮುಖ್ಯವಾಗಿ ಈ ಒಂದು ಸಾಗರ್ ಪರಿಕ್ರಮ ಅನ್ನುವ ಈ ಒಂದು ಅಂಬ್ರೆಲಾ ಪ್ರೋಗ್ರಾಮ್ನ ಅಡಿಯಲ್ಲಿ ಅಥವಾ ಛತ್ರಿಯ ಒಂದು ದೊಡ್ಡದಾದಂತಹ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಇರುವಂತಹ ಇತರ ಸ್ಕೀಮ್ಗಳು ಅಥವಾ ಯೋಜನೆಗಳು ಯಾವುವು ಅಂತಂದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ PMMSY ಅಂತ. ಇದರ ಬಗ್ಗೆ ಕೂಡ 2-3 ಸಾರಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಇತರ ಯೋಜನೆಗಳು, ಕಾರ್ಯಕ್ರಮಗಳ ಒಂದು ಮೂಲಕ ಈ ಕಾರ್ಯಕ್ರಮಗಳನ್ನು ಈ ಸಾಗರ್ ಪರಿಕ್ರಮ ಅನ್ನುವ ಯೋಜನೆಯ ಅಡಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಮೀನುಗಾರರು ಮತ್ತು ಮಧ್ಯಸ್ಥಗಾರರು ಎದುರಿಸುತ್ತಿರುವಂತಹ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವಂತಹ ನಿಟ್ಟಿನಲ್ಲಿ, ಆ ಒಂದು ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡುವಂತಹ ಯೋಜನೆ, ಸಹಾಯ ಮಾಡುವಂತಹ ಯೋಜನೆ ಸಾಗರ್ ಪರಿಕ್ರಮ ಮತ್ತು ಅದರಲ್ಲಿರುವಂತಹ ಪ್ರಮುಖ ಯೋಜನೆಗಳಾಗಿವೆ. ಸೊ ಈಗ ನಿಮಗೆ ಹೋಮ್ವರ್ಕ್ ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯ ಕುರಿತಾದಂತಹ ಮಾಹಿತಿಗಳನ್ನು ಮತ್ತು ಇದು ಯಾವ ವರ್ಷ ಸ್ಥಾಪನೆಯಾಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಈ ಮೀನುಗಾರರಿಗೂ ಕೂಡ ಲಾಗೂ ಆಗುವಂತೆ ಮಾಡಲಾಗಿದೆ ಅನ್ನೋದು ಪ್ರಮುಖವಾದಂಥ ಅಂಶವಾಗಿದೆ. ಸಮಗ್ರವಾಗಿ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಎಸ್ಸೆಗಳೇನಾದರೂ ಬಂದರೆ ಅಥವಾ KASನಲ್ಲಿ ಈ ಎಕನಾಮಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳೇನಾದರೂ ಇದ್ದರೆ ಈ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಮತ್ತು ಕಡಲ ಒಂದು ಎಕನಾಮಿ ಅಥವಾ ಈ ಬ್ಲೂ ಎಕನಾಮಿ ಅಂತ ಏನು ಕರಿತೇವೆ ಭಾರತದಲ್ಲಿ, ಈ ನೀಲಿ ಆರ್ಥಿಕತೆ ಅಂತ. ಸೊ ಆ ಒಂದು ನೀಲಿ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಯಾವ ರೀತಿಯಾದಂಥ ಉಪಕ್ರಮಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ನೀವು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಆಗಿರ್ಬೋದು ಮತ್ತು ಈ ಸಾಗರ್ ಪರಿಕ್ರಮ ಅನ್ನುವ ಯೋಜನೆ ಆಗಿರ್ಬೋದು, ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಕೂಡ ನೀವು ಮೆನ್ಷನ್ ಮಾಡ್ತಾ ಇರಿ ನಿಮ್ಮ ಆನ್ಸರ್ಗಳಲ್ಲಿ. ಈ ಕರಾವಳಿ ಮೀನುಗಾರರ ಸಮುದಾಯಕ್ಕೆ ಜೀವನೋಪಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಕೂಡ ಈ ಸಾಗರ್ ಪರಿಕ್ರಮ ಅನ್ನುವ ಯೋಜನೆ ಸಾಕಷ್ಟು ಸಹಾಯ ಮಾಡ್ತಾ ಇದೆ ಮತ್ತು ಈ ಆಹಾರ ಭದ್ರತೆಗೂ ಕೂಡ ಮೀನುಗಾರಿಕೆಯ ಒಂದು ಸಂಪನ್ಮೂಲಗಳನ್ನು ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈ ಸಾಗರ್ ಪರಿಕ್ರಮ ಅನ್ನುವ ಒಂದು ಪ್ರೋಗ್ರಾಮ್ ಹೆಲ್ಪ್ ಮಾಡ್ತಾ ಇದೆ ಅಂತ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡ್ತಾ ಇರಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಥವಾ ಈ ಆಧಾರ್ ಸಕ್ರಿಯಗೊಳಿಸಿದಂತಹ ಪಾವತಿ ವ್ಯವಸ್ಥೆಯನ್ನು ಈ ಕೆಳಗಿನ ಯಾವ ಸಂಸ್ಥೆಯಿಂದ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಆಪ್ಷನ್ಗಳಲ್ಲಿ HDFC ಬ್ಯಾಂಕ್, ಆಪ್ಷನ್ 2 ಸೆಬಿ, ಆಪ್ಷನ್ 3 RBI ಅಥವಾ ಆಪ್ಷನ್ 4 NPCI ಅಂತ ಇದೆ. ಆಪ್ಷನ್ 4 ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCI ಇಸ್ ರೈಟ್ ಆನ್ಸರ್. ಈ ಒಂದು ಸಂಸ್ಥೆಯಿಂದ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮನ್ನು ಪ್ರಾರಂಭ ಮಾಡಲಾಯಿತು. ರೀಸೆಂಟಾಗಿ ನಾವು ಈ NPCI ಅನ್ನುವ ಈ ಒಂದು ಸಂಸ್ಥೆಯ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಆ ಒಂದು ವಿಡಿಯೋನ ನೋಡ್ಬೋದು ನೀವು. ಇನ್ನು ಈ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಒಂದು
AEPS ಅನ್ನುವ ಈ ಒಂದು ಯೋಜನೆಯ ಅಡಿಯಲ್ಲಿ ಸಾಕಷ್ಟು ಸೈಬರ್ ಅಪರಾಧಗಳು ಅಥವಾ ಸೈಬರ್ ಕ್ರೈಮ್ಗಳು ಉಂಟಾಗ್ತಾ ಇವೆ, ಈ ಒಂದು ಕೇಸ್ಗಳು ಹೆಚ್ಚಾಗ್ತಾ ಇವೆ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿ ಈ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಮುಖ್ಯವಾಗಿ ಇದರಲ್ಲಿ ಇರುವಂತಹ, ಫ್ರಮ್ ಮೈ ಒಪಿನಿಯನ್, ಇದರಲ್ಲಿ ಇರುವಂತಹ ಪ್ರಮುಖ ಪ್ರಾಬ್ಲಮ್ ಏನು ಅಂತಂದರೆ, ಯಾವುದೇ ರೀತಿಯಾಗಿ OTPಗಳ ಅಗತ್ಯ ಇಲ್ಲದೆ ಈ ಒಂದು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮನ್ನು ಬಳಸಲಾಗುತ್ತದೆ. ಫಾರ್ ಎಕ್ಸಾಂಪಲ್, ಯಾವುದೇ ರೀತಿಯಾಗಿ ಈ ಒಂದು ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಡೆಪಾಸಿಟ್ ಆಗಿರ್ಬೋದು ಅಥವಾ ಒಂದು ವಿಡ್ರಾವಲ್ ಆಗಿರ್ಬೋದು, ಫಂಡ್ಸ್ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಈ ಒಂದು ಟ್ರಾನ್ಸಾಕ್ಷನ್ನಲ್ಲಿ ಯಾವುದೇ ರೀತಿಯಾಗಿ OTPಗಳ ಬಳಕೆಗಳ ಅವಶ್ಯಕತೆ ಇರುವುದಿಲ್ಲ. ಇದು ಒಂದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಮೈಕ್ರೋ ATMಗಳಲ್ಲಿ ಆನ್ಲೈನ್ ಹಣಕಾಸು ವಹಿವಾಟು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮನ್ನು ನಾವು ಬಳಸಬಹುದಾಗಿರುತ್ತೆ. ಸಾಮಾನ್ಯವಾಗಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ OTPಗಳ ಅವಶ್ಯಕತೆ ಇರುವುದಿಲ್ಲ. ಬ್ಯಾಂಕ್ ಖಾತೆ ವಿವರಗಳ ಅವಶ್ಯಕತೆ ಕೂಡ ಈ ಒಂದು ಟ್ರಾನ್ಸಾಕ್ಷನ್ಗಳಲ್ಲಿ ಅಗತ್ಯ ಇರುವುದಿಲ್ಲ. ಆದರೆ ಇದರಲ್ಲಿ ಅವಶ್ಯಕತೆ ಇರುವಂತಹ ಕೆಲವೊಂದಿಷ್ಟು ಅಂಶಗಳು ಯಾವುವು ಅಂತಂದರೆ, ಆ ಬ್ಯಾಂಕ್ನ ಹೆಸರು, ಆಧಾರ್ ಸಂಖ್ಯೆ, ಹೆಸರಲ್ಲೇ ಸೂಚಿಸುವ ಹಾಗೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ, ಆಧಾರ್ ಸಕ್ರಿಯಗೊಳಿಸಿದ ಪಾವತಿ ವ್ಯವಸ್ಥೆ ಅಂತ. ಸೊ ಹೀಗಾಗಿ ಆಧಾರ್ ಸಂಖ್ಯೆ ಅವಶ್ಯಕವಾಗಿರುತ್ತದೆ ಮತ್ತು ಬ್ಯಾಂಕ್ನ ಹೆಸರು ಅವಶ್ಯಕತೆ ಇರುತ್ತೆ. ಅದೇ ರೀತಿಯಾಗಿ ಬಯೋಮೆಟ್ರಿ ಅಥವಾ ಫಿಂಗರ್ ಪ್ರಿಂಟ್ನ ಅವಶ್ಯಕತೆ ಇರುತ್ತದೆ. ಇದರಲ್ಲಿ ಯಾವುದೇ ರೀತಿಯಾಗಿ OTP ಅವಶ್ಯಕತೆ ಈ ಒಂದು ಟ್ರಾನ್ಸಾಕ್ಷನ್ನಲ್ಲಿ ಇರುವುದಿಲ್ಲ. ಈ ರೀತಿಯಾದಂತಹ ಸಿಸ್ಟಮನ್ನು ನಮ್ಮ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಡೆವಲಪ್ ಮಾಡಲಾಗಿದೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಬ್ಯಾಂಕ್ಗಳಲ್ಲಿ ಮಾಡುವಂತಹ ಟ್ರಾನ್ಸಾಕ್ಷನ್ಗಳಾದಂತಹ ಈ ಖಾತೆಯ ಆಕ್ಸೆಸ್ಸನ್ನು ಪಡೆದುಕೊಳ್ಳುವುದಾಗಿರ್ಬೋದು, ನಗದು ಠೇವಣಿ ಆಗಿರ್ಬೋದು, ಬ್ಯಾಂಕ್ನಲ್ಲಿ ಹಣವನ್ನು ವಿಡ್ರಾ ಮಾಡಿಕೊಳ್ಳೋದಾಗಿರ್ಬೋದು, ಅಥವಾ ಈ ಒಂದು ಇಂಟ್ರಾ ಬ್ಯಾಂಕ್ ಟ್ರಾನ್ಸಾಕ್ಷನ್, ಇಂಟರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಮತ್ತು ಮಿನಿ ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಳ್ಳುವುದು, ಮೂಲಭೂತ ಬ್ಯಾಂಕಿಂಗ್ ವಹಿವಾಟುಗಳನ್ನು ನಿರ್ವಹಿಸಲು ಈ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಸೊ ಆದರೂ ಕೂಡ ಇದರಲ್ಲಿ OTPಯ ಅವಶ್ಯಕತೆ ಇಲ್ಲದೆ ಇರುವುದರಿಂದ ಇದರ ದುರ್ಬಳಕೆಯನ್ನು ಕೂಡ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಈ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಬಗ್ಗೆ ಪಬ್ಲಿಷ್ ಆಗಿತ್ತು ಇನ್ಫಾರ್ಮೇಷನ್. ಸೊ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ನಿಂದ ನೀಡಲಾಗುವಂತಹ ಇತರ ಸೇವೆಗಳು ಯಾವುವು ಅಂತ ಡಿಸ್ಕಸ್ ಮಾಡಿದ್ವಿ. UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಆಗಿರ್ಬೋದು, IMPS ಆಗಿರ್ಬೋದು, ನಾಚ್ ಆಗಿರ್ಬೋದು, ಈಗ ಡಿಸ್ಕಸ್ ಮಾಡಿದಂತಹ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಆಗಿರ್ಬೋದು, NFS ಆಗಿರ್ಬೋದು, ರುಪೇ ಕಾರ್ಡ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿಯಾದಂತಹ ಸಾಕಷ್ಟು ಮಾಹಿತಿಗಳನ್ನು ನಾವು ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದರ ಒಂದು ಅಂಶವಾಗಿ ಈಗ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಬಗ್ಗೆ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಖಾಸಿ, ಗಾರೋ, ಜಯಂತಿಯ ಬುಡಕಟ್ಟುಗಳನ್ನು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಸಿಕ್ಕಿಂ, ಮೇಘಾಲಯ, ಆಪ್ಷನ್ 3 ಉತ್ತರಾಖಂಡ್, ಆಪ್ಷನ್ 4 ಲದಾಖ್ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 2 ಮೇಘಾಲಯದಲ್ಲಿ ಪ್ರಮುಖವಾಗಿ ಈ ಗಾರೋ, ಖಾಸಿ ಮತ್ತು ಜಯಂತಿಯ ಅನ್ನುವ ಬುಡಕಟ್ಟು ಸಮುದಾಯದವರನ್ನು ನಾವು ಕಾಣಬಹುದಾಗಿದೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೀವು ಜಾಗ್ರಫಿಯಲ್ಲಿ ಓದಿದರೆ ಈ ಖಾಸಿ, ಗಾರೋ, ಜಯಂತಿಯ ಅನ್ನುವ ಬೆಟ್ಟಗಳು ಕೂಡ ಮೇಘಾಲಯದಲ್ಲಿರುವುದರಿಂದ ಅದೇ ಒಂದು ಲಿಂಕನ್ನು ಬಳಸಿಕೊಂಡು ಈ ಬುಡಕಟ್ಟು ಜನಾಂಗಗಳು ವಾಸಿಸುವಂತಹ ಸ್ಥಳವನ್ನು ಕೂಡ ನಾವು ಇಂಡೈರೆಕ್ಟಾಗಿ ಗುರುತಿಸಬಹುದಾಗಿತ್ತು. ಇನ್ನು ಈ ಖಾಸಿ ಅನ್ನುವ ಜನಾಂಗ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಮುಖ್ಯವಾಗಿ ಈ ಖಾಸಿ ಜನಾಂಗದ ಕುರಿತಾದಂತಹ ಒಂದು ವಿಶೇಷವಾದಂತಹ ಮಾಹಿತಿ ಏನು ಅಂತಂದರೆ, ಇದು ಮಾತೃಪ್ರಧಾನವಾದಂತಹ ಸಮುದಾಯ ಆಗಿದೆ. ಮಾತೃಪ್ರಧಾನವಾದಂತಹ ಬುಡಕಟ್ಟು ಜನಾಂಗವಾಗಿದೆ. ಇದು ಮೇಘಾಲಯದಲ್ಲಿ ವಾಸಿಸುವಂತಹ ಒಂದು ಬುಡಕಟ್ಟು ಸಮುದಾಯ ಆಗಿದೆ. ಸೊ ಮಾತೃ ವಂಶದ ಒಂದು ಲಿನೇಜನ್ನು ಅಥವಾ ಒಂದು ಪರಂಪರೆಯನ್ನು, ವಂಶಾವಳಿಯನ್ನು ಮುಂದುವರಿಸುವಂತಹ ಈ ಖಾಸಿ ಜನರು ತಮ್ಮ ST ಪ್ರಮಾಣ ಪತ್ರದಲ್ಲಿ ತಮ್ಮ ತಂದೆಯ ಉಪನಾಮವನ್ನು ಮೆನ್ಷನ್ ಮಾಡಿದರೆ ಈ ಖಾಸಿ ಜನಾಂಗದವರಿಗೆ ಈ ST ಸರ್ಟಿಫಿಕೇಟನ್ನು ನೀಡಬಾರ್ದು ಅಂತ ಇತ್ತೀಚೆಗೆ ಬುಡಕಟ್ಟು ಸಮುದಾಯದ ಈ ಒಂದು ಮಂಡಳಿಯಿಂದ ಅಥವಾ ಈ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ನಿಂದ, ಸಂಸ್ಥೆಯಿಂದ ಒಂದು ಆದೇಶವನ್ನು ನೀಡಲಾಗಿತ್ತು. ಸೊ ಈ ಒಂದು ಆದೇಶಕ್ಕೆ ಈ ಖಾಸಿ ಜನರಿಂದ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇವೆ ಅಂತ ಈ ಒಂದು ಖಾಸಿ ಜನರ ಕುರಿತಾದಂತಹ ಮಾಹಿತಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಆದರೆ ನ್ಯೂಸ್ನಲ್ಲಿ ಈ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿರೋದಿಲ್ಲ. ಸೊ ಹೀಗಾಗಿ ನಾವು ಇದರ ಒಂದು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಖಾಸಿ ಜನರ ಬಗ್ಗೆ ಮುಖ್ಯವಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ.
ಆಗಲೇ ತಿಳಿಸಿದ ಹಾಗೆ ಮೇಘಾಲಯದಲ್ಲಿ ವಾಸಿಸುವಂತಹ ಭಾರತದ ಈಶಾನ್ಯ ಭಾಗದಲ್ಲಿರುವಂತಹ ಈ ಮೇಘಾಲಯ ರಾಜ್ಯದಲ್ಲಿ ವಾಸಿಸುವಂತಹ ಪ್ರಮುಖ ಜನಾಂಗ ಖಾಸಿ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಮೇಘಾಲಯ ಅಷ್ಟೇ ಅಲ್ಲದೆ ಈ ಈಶಾನ್ಯ ಭಾಗದಲ್ಲಿರುವಂತಹ ಅಸ್ಸಾಂನಲ್ಲಿ ಮತ್ತು ಭಾರತದ ನೆರೆಯ ರಾಷ್ಟ್ರವಾದಂತಹ ಬಾಂಗ್ಲಾದೇಶದಲ್ಲೂ ಕೂಡ ಈ ಖಾಸಿ ಬುಡಕಟ್ಟು ಜನಾಂಗದವರ ಜನಸಂಖ್ಯೆಯನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಮೇಘಾಲಯದ ಪೂರ್ವ ಭಾಗದಲ್ಲಿ ಖಾಸಿ ಮತ್ತು ಜಯಂತಿಯಾ ಬೆಟ್ಟಗಳಲ್ಲಿ ಈ ಖಾಸಿ ಜನರು ವಾಸಿಸುವುದನ್ನು ನಾವು ಗುರುತಿಸಬಹುದಾಗಿದೆ. ಸೊ ಆಗಲೇ ತಿಳಿಸಿದ ಹಾಗೆ ಈ ಮೇಘಾಲಯದಲ್ಲಿರುವಂತಹ ಬೆಟ್ಟಗಳ ಗಾರೋ, ಖಾಸಿ, ಜಯಂತಿಯಾ ಅನ್ನುವ ಬೆಟ್ಟಗಳಲ್ಲಿ ವಾಸಿಸುವಂತಹ ಜನರನ್ನು ಗಾರೋ, ಖಾಸಿ, ಜಯಂತಿಯಾ ಅನ್ನುವ ಟ್ರೈಬ್ಗಳಿಂದ ಅಥವಾ ಸಮುದಾಯಗಳಂತ ಗುರುತಿಸಲಾಗುತ್ತದೆ. ಈ ಖಾಸಿ ಜನರು ಮುಖ್ಯವಾಗಿ ಮೇಘಾಲಯದ ಪೂರ್ವ ಭಾಗದಲ್ಲಿ ಸುಮಾರು 48% ಮೇಘಾಲಯದ ಜನಸಂಖ್ಯೆಯನ್ನು ಈ ಖಾಸಿ ಜನರು ಹೊಂದಿದ್ದಾರೆ. ಸೊ ಹೀಗಾಗಿ ಈ ಖಾಸಿ ಸಮುದಾಯದವರು ಈ ಮೇಘಾಲಯ ರಾಜ್ಯದಲ್ಲಿ ಅತಿ ದೊಡ್ಡದಾದಂತಹ ಒಂದು ಸಮುದಾಯವನ್ನು ಹೊಂದಿದಂತಹ ಜನಸಂಖ್ಯೆಯಾಗಿದೆ. ಸೊ ಇವರ ವಿಶೇಷತೆಯನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಮಾತೃವಂಶೀಯ ಸಮಾಜವನ್ನು ಹೊಂದಿದಂತಹ ಜನರು ಅಥವಾ ಬುಡಕಟ್ಟು ಸಮುದಾಯದವರು ಖಾಸಿ ಜನಾಂಗದವರಾಗಿದ್ದಾರೆ. ತಮ್ಮ ತಾಯಿಯ ಒಂದು ಮೂಲವನ್ನು ಬಳಸಿಕೊಂಡು ಆ ಒಂದು ಪರಂಪರೆಯನ್ನು ಅಥವಾ ಒಂದು ಲೆಗಸಿಯನ್ನು ಕಂಟಿನ್ಯೂ ಮಾಡುವಂತಹ ಒಂದು ವಿಶೇಷವಾದಂತಹ ಬುಡಕಟ್ಟು ಜನಾಂಗ ಮೇಘಾಲಯದಲ್ಲಿ ವಾಸಿಸುವಂತಹ ಖಾಸಿ ಜನಾಂಗ ಆಗಿದ್ದಾರೆ. ಆದರೆ ಈ ಕುಟುಂಬದ ಭೌತಿಕ ಮತ್ತು ಮಾನಸಿಕ ಜೀವನದಲ್ಲಿ ತಂದೆಯ ಪಾತ್ರ ಕೂಡ ಪ್ರಮುಖವಾಗಿ ಇರುತ್ತದೆ ಈ ಒಂದು ಖಾಸಿ ಸಮುದಾಯದ ಜನರಲ್ಲಿ. ಸೊ ಹೀಗಾಗಿ ಈ ಒಂದು ಖಾಸಿ ಜನರು ಸಾಮಾನ್ಯವಾಗಿ ಬಳಸುವಂತಹ ಈ ತಾಯಿಯ ಮೂಲದ ಒಂದು ವಂಶಾವಳಿಯ ಮುಂದುವರಿಕೆಯನ್ನು ಕಂಟಿನ್ಯೂ ಮಾಡುವಂತಹ ನಿಟ್ಟಿನಲ್ಲಿ ಈ ಟ್ರೈಬಲ್ ಕೌನ್ಸಿಲ್ನಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು. ಅದೇನು ಅಂತಂದರೆ ಈ ಟ್ರೈಬಲ್ಗೆ ಸಂಬಂಧಪಟ್ಟಂತಹ ಅಥವಾ ಈ ಬುಡಕಟ್ಟು ಸಮುದಾಯದವರಿಗೆ ಸಂಬಂಧಪಟ್ಟಂತಹ ಖಾಸಿ ಬುಡಕಟ್ಟು ಜನರು ಈ ST ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ತಂದೆಯ ಹೆಸರನ್ನು ಅಥವಾ ಉಪನಾಮವನ್ನು ಏನಾದರೂ ಬಳಸಿದರೆ ಅವರಿಗೆ ಈ ಒಂದು ಸರ್ಟಿಫಿಕೇಟನ್ನು ನೀಡಬಾರ್ದು ಅಂತ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು. ಸೊ ಇದಕ್ಕೆ ಸಾಕಷ್ಟು ವಿರೋಧಗಳು ಈ ಒಂದು ಖಾಸಿ ಜನರಿಂದ ವ್ಯಕ್ತವಾಗ್ತಾ ಇವೆ ಅಂತ ನಾವು ಕಾಂಟೆಕ್ಸ್ಟ್ನಿಂದ ಅರ್ಥ ಮಾಡ್ಕೊಂಡಿದ್ವಿ. ಸೊ ಈ ಒಂದು ಭಾರತದ ಈಶಾನ್ಯ ಭಾಗದಲ್ಲಿರುವಂತಹ ಮೇಘಾಲಯ ರಾಜ್ಯದ ಈ ಒಂದು 3 ಬೆಟ್ಟಗಳನ್ನು ಆಲ್ರೆಡಿ ನೀವು ಡಿಸ್ಕಸ್ ಮಾಡಿರ್ತೀರಿ. ಭಾರತದ ಈಶಾನ್ಯ ಭಾಗದಲ್ಲಿರುವಂತಹ ಮೇಘಾಲಯ ರಾಜ್ಯದ ದಕ್ಷಿಣ ಭಾಗದಲ್ಲಿ ಈ ಗಾರೋ, ಖಾಸಿ ಮತ್ತು ಜಯಂತಿಯಾ ಅನ್ನುವ ಬೆಟ್ಟಗಳಲ್ಲಿ ವಾಸಿಸುವಂತಹ ಬುಡಕಟ್ಟು ಸಮುದಾಯದವರನ್ನು ಅದೇ ಒಂದು ಬೆಟ್ಟಗಳ ಹೆಸರಿನಿಂದ ಗುರುತಿಸಲಾಗುತ್ತೆ. ಅದರಲ್ಲಿ ನಾವು ಈಗ ಖಾಸಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತಹ ಜನರ ಕುರಿತಾದಂತಹ ವಿಶೇಷತೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ಕೂಡ ಮೆನ್ಷನ್ ಮಾಡ್ತಾ ಇರಿ ಎಸ್ಸೆಗಳಲ್ಲಿ. ಯಾವ ರೀತಿ ಅಂತಂದರೆ ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳೇನಾದರೂ ಬರಿಬೇಕು ಅನಿಸಿದರೆ ಈ ರೀತಿಯಾದಂತಹ ಬುಡಕಟ್ಟು ಸಮುದಾಯಗಳಲ್ಲಿ ಈ ಖಾಸಿ ಅಷ್ಟೇ ಅಲ್ಲ, ಸಾಕಷ್ಟು ಬುಡಕಟ್ಟು ಸಮುದಾಯಗಳಲ್ಲೂ ಕೂಡ ಈ ಮಾತೃಪ್ರಧಾನವಾದಂತಹ ಸಮಾಜವನ್ನು ಹೊಂದಿರ್ತಾರೆ. ಸೊ ಯಾವ ರೀತಿಯಾಗಿ ನಮ್ಮ ಭಾರತದಲ್ಲಿ ಪಿತೃಪ್ರಧಾನವಾದಂತಹ ಸಮುದಾಯವನ್ನು ನಾವು ಈ ಸಿಟಿಗಳಲ್ಲಿ ಕಾಣ್ತೇವೆ. ಸೊ ಅದಕ್ಕೆ ವಿರುದ್ಧವಾಗಿ ಮಾತೃಪ್ರಧಾನವಾದಂತಹ ಒಂದು ಸಮಾಜದ ವ್ಯವಸ್ಥೆಯನ್ನು ಈ ಬುಡಕಟ್ಟು ಸಮುದಾಯದವರು ಹೊಂದಿರುತ್ತಾರೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಈ ಖಾಸಿ ಸಮುದಾಯವನ್ನು, ಈ ಒಂದು ಬುಡಕಟ್ಟು ಸಮುದಾಯವನ್ನು ಎಕ್ಸಾಂಪಲ್ ಕೋಟ್ ಮಾಡುವುದರ ಮೂಲಕ ನೀವು ಈ ಮಹಿಳಾ ಸಬಲೀಕರಣದಲ್ಲಿ ಯಾವ ರೀತಿಯಾಗಿ ಮಾತೃಪ್ರಧಾನವಾದಂತಹ ಸಮಾಜ ಹೆಚ್ಚಿನ ಸ್ಥಿರತೆಯನ್ನು ಹೊಂದಿರುತ್ತದೆ ಅಂತ ನೀವು ಮೆನ್ಷನ್ ಮಾಡ್ಬೋದಾಗಿರುತ್ತೆ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಈ ಒಂದು ಸಂಸ್ಥೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2015, ಆಪ್ಷನ್ 2 2017, ಆಪ್ಷನ್ 3 2019 ಅಥವಾ ಆಪ್ಷನ್ 4 2021 ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 2019ನೇ ಇಸವಿಯಲ್ಲಿ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಸೊ ಇಂಗ್ಲೀಷ್ನಲ್ಲಿ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಒಂದು ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ, ನಾವು ಸಾಮಾನ್ಯವಾಗಿ ಕಾರ್ಗಳಲ್ಲಿ ಈ ಸೀಟ್ ಬೆಲ್ಟ್ಗಳನ್ನು ಅಪ್ಲೈ ಮಾಡ್ತೀವಿ ಅಥವಾ ಸೀಟ್ ಬೆಲ್ಟ್ಗಳನ್ನು ಫಾಸ್ಟನ್ ಮಾಡ್ತೀವಿ. ಸೊ ಈ ಒಂದು ಸೀಟ್ ಬೆಲ್ಟ್ಗಳನ್ನು ಹಾಕದೇ ಹೋದರೆ ಆ ಒಂದು
ಅಲಾರಾಮ್ ಹೊಡಿತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಕಾರ್ಗಳಲ್ಲಿ ಸೀಟ್ ಬೆಲ್ಟ್ಗಳನ್ನು ಹಾಕದೆ ಹೋದರೆ ಕಂಟಿನ್ಯೂಯಸ್ ಆಗಿ ಈ ಒಂದು ಸೀಟ್ ಬೆಲ್ಟ್ ಅಲಾರಾಮ್ ಹೊಡಿತಾ ಇರುತ್ತೆ. ಸೊ ಈ ಸೀಟ್ ಬೆಲ್ಟ್ಗಳನ್ನು ಫಾಸ್ಟನ್ ಮಾಡಿದ ನಂತರ ಈ ಅಲಾರಾಮ್ ನಿಂತು ಹೋಗುತ್ತದೆ. ಈ ರೀತಿಯಾದಂತಹ ಸಿಸ್ಟಮನ್ನು ಈ ಒಂದು ಸೇಫ್ಟಿಯ ಉದ್ದೇಶವನ್ನು ಇಟ್ಕೊಂಡು ಅಳವಡಿಸಲಾಗಿರುತ್ತೆ ಕಾರ್ಗಳಲ್ಲಿ. ಸೊ ಹೀಗಾಗಿ ಈ ಒಂದು ಸೀಟ್ ಬೆಲ್ಟ್ಗಳನ್ನು ಫಾಸ್ಟನ್ ಮಾಡದೆಯೇ, ಅಂದರೆ ಸೀಟ್ ಬೆಲ್ಟ್ಗಳನ್ನು ಹಾಕಿಕೊಳ್ಳದೆಯೇ ಈ ಒಂದು ಅಲಾರಾಮ್ಗಳನ್ನು ಸ್ಟಾಪ್ ಮಾಡುವಂತಹ ಕ್ಲಿಪ್ಗಳನ್ನು ಅಳವಡಿಸುವಂತಹ ಒಂದು ಟೆಕ್ನಾಲಜಿ ಬಂದಿದೆ. ಸೊ ಈ ರೀತಿಯಾದಂತಹ ಕ್ಲಿಪ್ಸ್ಗಳನ್ನು ಈ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳಾದಂತಹ ಸ್ನ್ಯಾಪ್ಡೀಲ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಈ ರೀತಿಯಾದಂಥ 5 ಪ್ರಮುಖ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡಲಾಗ್ತಾ ಇತ್ತು. ಸೊ ಈ ರೀತಿಯಾಗಿ ಈ ಒಂದು ಸುರಕ್ಷತೆಗೆ ವಿರುದ್ಧವಾಗಿ ಈ ಒಂದು ಕ್ಲಿಪ್ಗಳನ್ನು ಮಾರಾಟ ಮಾಡ್ತಾ ಇರೋದ್ರಿಂದ ಈ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆಗಲೇ ತಿಳಿಸಿದ ಹಾಗೆ ಅಮೆಝಾನ್, ಸ್ನ್ಯಾಪ್ಡೀಲ್, ಫ್ಲಿಪ್ಕಾರ್ಟ್ ಈ ರೀತಿಯಾದಂಥ 5 ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಈ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರದಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಆ ಒಂದು ಮಾರಾಟದ ವಿರುದ್ಧ, ಅಂದರೆ ಆ ಕ್ಲಿಪ್ಗಳ ಮಾರಾಟದ ವಿರುದ್ಧ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಅವುಗಳಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ಗಳಿಗೆ ಪೆನಾಲ್ಟಿಯನ್ನು ಕೂಡ, ಫೈನ್ಗಳನ್ನು ಕೂಡ ಹಾಕ್ಬೋದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಸೊ ಹೀಗಾಗಿ ಈ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಇವುಗಳ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ 2019 ಗ್ರಾಹಕ ಹಕ್ಕುಗಳ ಉಲ್ಲಂಘನೆ ಮತ್ತು ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಈ ಒಂದು ಇ ಕಾಮರ್ಸ್ ಪ್ಲೇಯರ್ ವಿರುದ್ಧ ಅಥವಾ ಈ ಒಂದು ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳ ವಿರುದ್ಧ ಈ ಒಂದು ಆದೇಶವನ್ನು ಅಥವಾ ಆರ್ಡರನ್ನು ಮಾಡಲಾಗಿದೆ. ಸೊ 2019 ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ನಂತರ 2020 ಈ ಒಂದು ಸಂಸ್ಥೆಯ ಒಂದು ನಿಯಂತ್ರಕ ಸಂಸ್ಥೆಯಾಗಿ ಗುರುತಿಸಲಾಯಿತು, ಅಂದರೆ ಅಥಾರಿಟಿಯನ್ನು ಈ ಒಂದು ಪ್ರಾಧಿಕಾರಕ್ಕೆ ನೀಡಲಾಗಿತ್ತು. ನಮ್ಮ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಅಡಿಯಲ್ಲಿ ಕೆಲಸ ಮಾಡುವಂತಹ ಈ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತಂದರೆ ಗ್ರಾಹಕರ ಹಕ್ಕುಗಳನ್ನು ಉತ್ತೇಜಿಸುವುದು, ಆ ಹಕ್ಕುಗಳನ್ನು ಸಂರಕ್ಷಿಸಿ ಮತ್ತು ಅವುಗಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಜಾರಿಗೊಳಿಸುವುದು ಈ ಒಂದು CCPA ಇನ್ಸ್ಟಿಟ್ಯೂಟ್ನ ಅಥವಾ ಸಂಸ್ಥೆಯ ಮುಖ್ಯವಾದಂತಹ ಉದ್ದೇಶ ಆಗಿದೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ಸಂಸ್ಥೆ ಈಗ ಈ ಸೀಟ್ ಬೆಲ್ಟ್ ಅಲಾರಾಮ್ಗಳನ್ನು ಸ್ಟಾಪ್ ಮಾಡುವಂತಹ ಒಂದು ಕ್ಲಿಪ್ಗಳನ್ನು ಮಾರಾಟ ಮಾಡಿದ್ದಕ್ಕಾಗಿ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಅಥವಾ ಈ ಒಂದು ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಏನು ಕರಿತೇವೆ ಅವುಗಳ ಮೇಲೆ ಒಂದು ಅವುಗಳ ವಿರುದ್ಧ ಆದೇಶವನ್ನು ನೀಡಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ವಿಟಾಮಿನ್ ಕೆಗೆ ಸಂಬಂಧಪಟ್ಟಂತಹ ಮತ್ತು ಈ ವಿಟಾಮಿನ್ ಕೆಯ ಮಹತ್ವ ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಸಾಗರ್ ಪರಿಕ್ರಮ ಅನ್ನುವ ಈ ಮೀನುಗಾರಿಕೆ ಮತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಇತರ ಮಧ್ಯಸ್ಥಿಕೆಗಾರರಿಗೆ ಸಹಾಯ ಆಗುವಂತೆ ಈ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿದೆ ನಮ್ಮ ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದಿಂದ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ಈ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಬಗ್ಗೆ ಕೆಲವೊಂದಿಷ್ಟು ಕುಂದುಕೊರತೆಗಳನ್ನು ಮತ್ತು ಈ ರೀಸೆಂಟಾಗಿ ಬಂದಂತಹ ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಈ ಒಂದು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಕೆಲಸ ಮಾಡುತ್ತೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಮುಖ್ಯವಾಗಿ ಇದರ ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ OTPಯ ಅವಶ್ಯಕತೆ ಇರುತ್ತೆ. ಒನ್ ಟೈಮ್ ಪಾಸ್ವರ್ಡ್ ಅಂತ ಏನು ಕರಿತೇವೆ OTP ಅಂತ, ಸೊ ಅದರ ಅವಶ್ಯಕತೆ ಇರೋದಿಲ್ಲ. ನಂತರದ ಆರ್ಟಿಕಲ್ನಲ್ಲಿ ಈ ಖಾಸಿ ಬುಡಕಟ್ಟು ಜನಾಂಗದವರ ಕುರಿತಾದಂಥ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಮುಖ್ಯವಾಗಿ ಮೇಘಾಲಯದಲ್ಲಿ ವಾಸಿಸುವಂತಹ ಈ ಖಾಸಿ ಬುಡಕಟ್ಟು ಸಮುದಾಯದವರ ವಿಶೇಷತೆಗಳನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಕುರಿತಾದಂಥ ಡೀಟೇಲ್ ಮಾಹಿತಿಗಳು ಮತ್ತು ರೀಸೆಂಟಾಗಿ ಬಂದಂಥ ನ್ಯೂಸ್ ಕುರಿತಾದಂಥ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.